ನಮಸ್ಕಾರ ಕರ್ನಾಟಕ. ಭಾರತದಲ್ಲಿ ಸರಣಿ ಏರೋಪ್ಲೇನ್ ಕ್ರ್ಯಾಶ್ಗಳು, ಅದರಿಂದ ಆಗ್ತಾ ಇರುವಂಥ ಸಾವುಗಳು, ಬಹುಮುಖ್ಯ ರಾಜಕಾರಣಿಗಳ ಸಾವುಗಳು, ಸಾರ್ವಜನಿಕರ ಸಾವುಗಳು, ಇದೆಲ್ಲ ನೈಸರ್ಗಿಕವಾಗಿ ನಡೆಯುತ್ತಿರುವ ಪ್ಲೇನ್ ಕ್ರ್ಯಾಶ್ಗಳ ಸ್ವಾಭಾವಿಕವಾದಂಥದ್ದು ಅಥವಾ ಇದರ ಹಿಂದೆ ಯಾವುದಾದ್ರೂ ದೊಡ್ಡ ಷಡ್ಯಂತ್ರ ಟೆಕ್ನಾಲಜಿ ಬಳಕೆ ಆಗ್ತಾ ಇದೆಯಾ? ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕಲಿಕ್ಕೆ ಭಾರತದಲ್ಲಿ ಏನಾದರೂ ದುರಂತ ಟೆಕ್ನಾಲಜಿ ಬಳಕೆ ಆಗ್ತಾ ಇದೆಯಾ ರಾಜಕಾರಣಗಳಿಂದ ರಾಜಕೀಯ ವಿರೋಧಿಗಳಿಗೆ? ಹೀಗಂತ ಒಂದು ಪ್ರಶ್ನೆ ಭಾರತದಲ್ಲಿ ಎದ್ದಿದೆ. ಇದಕ್ಕೆ ಸಪೋರ್ಟ್ ಮಾಡಲೆಂದೇ ಸಾಕಷ್ಟು ಜನ ಇವತ್ತು ಅಜಿತ್ ಪವಾರ್ ಅವರ ಆ ಒಂದು ಪ್ಲೇನ್ ಕ್ರ್ಯಾಶ್ ಇದೆ, ಒನ್ ಆಫ್ ದ ಬೆಸ್ಟ್ ಬ್ಯೂಟಿಫುಲ್ ಸೇಫ್ ಪ್ರೈವೇಟ್ ಜೆಟ್ ಅಲ್ಲಿ ಹೋಗ್ತಾ ಇದ್ದಂಥ ಅಜಿತ್ ಪವಾರ್ ಅವರು ಬೆಳಗ್ಗೆ 8 ಗಂಟೆಗೆ ಮೃತಪಟ್ಟಿದ್ದಾರೆ ಪ್ಲೇನ್ ಕ್ರ್ಯಾಶಲ್ಲಿ. ಇದು ನಮಗೆಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಫೈನ್. ನಾವು ಕ್ಲೈಮ್ ಮಾಡೋ ರೀತಿ ಯಾವುದೇ ರೀತಿಯ ಅನಾಹುತಗಳು ಟೆಕ್ನಾಲಜಿಗಳು ಪ್ಲೇನ್ ಕ್ರ್ಯಾಶ್ ಮಾಡಲು ಬಳಸ್ತಾ ಇಲ್ಲ ಅನ್ನೋದಾದರೆ, 1 ವರ್ಷದ ಹಿಂದೆ ವಿಜಯ್ ರೂಪಾನಿ ಅವರು, ಗುಜರಾತಿನ CM ಅವರು, ಬೋಯಿಂಗ್ 740 ವಿಮಾನದಲ್ಲಿ 240 ಜನಗಳ ಜೊತೆಯಲ್ಲಿ 240 ಜನ ಪ್ರಯಾಣಿಕರದರಲ್ಲಿ ಮಾಜಿ CM ವಿಜಯ್ ರೂಪಾನಿ ಅವರು ಸಹ ಪ್ಲೇನ್ ಕ್ರ್ಯಾಶಲ್ಲಿ ಸತ್ತೋಗ್ತಾರೆ. ಟೇಕ್ ಆಫ್ ಆಗಬೇಕಾದ್ರೆ ಪ್ಲೇನ್ ಕ್ರ್ಯಾಶ್ ಆಗುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿಯ ರಿಪೋರ್ಟನ್ನು DGC ಎದುರಿಗೂ ಕೊಟ್ಟಿಲ್ಲ. ಎಷ್ಟು ಜವಾಬ್ದಾರಿ ಇರಬೇಕು ಅಲ್ವಾ? ಈಗ ಅದರ ಹಿಂದ್ಗಡೆ 2020-21 ಅನ್ಕೊತೀನಿ, 3 ಸೈನಿಕ ದಳದ ಏರ್ಫೋರ್ಸ್, ಆರ್ಮಿ ಮತ್ತು ನೇವಿಯ ಮುಖ್ಯಸ್ಥರಾದಂಥ ಬಿಪಿನ್ ರಾವತ್ ಅವರು ಹೆಲಿಕಾಪ್ಟರ್ ಕ್ರ್ಯಾಶಲ್ಲಿ ಅವರ ಪತ್ನಿ ಮತ್ತು ಮಿಕ್ಕ 10 ಜನರ ಜೊತೆ ಸತ್ತೋಗ್ತಾರೆ. ಇದುವರೆಗೂ ಯಾವುದೇ ತನಿಖಾ ಮಾಹಿತಿಯನ್ನು DGC ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಕೊಟ್ಟಿಲ್ಲ. ಪ್ರಶ್ನೆ ಏನಪ್ಪ ಅಂತಂದರೆ, ಹೌ ಸೇಫ್ ದ ಏರ್ಲೈನ್ಸ್ ಆರ್. ಎರಡನೇದಾಗಿ, ಈ ರೀತಿ ರಾಜಕಾರಣಿಗಳೇ ಸಾಯ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಇಫ್ ಐ ಆಮ್ ನಾಟ್ ರಾಂಗ್, ಆಂಧ್ರದ ಜಗನ್ ಅವ್ರ ತಂದೆ ರಾಜಶೇಖರ್ ರೆಡ್ಡಿ ಅವರು ಸಹ ಪ್ಲೇನ್ ಕ್ರ್ಯಾಶಲ್ಲಿ ಹೆಲಿಕಾಪ್ಟರ್ ಕ್ರ್ಯಾಶಲ್ಲಿ ಸತ್ತೋಗಿದ್ದು. ಈ ರೀತಿ ಸರಣಿ ಸಾವುಗಳ ನೋಡ್ತಾ ಹೋಯ್ತಾವು ಅಂತಂದರೆ ಒಂದು ಅನುಮಾನ ಹುಟ್ಟುತ್ತೆ, ಭಾರತದಲ್ಲಿ ಏನಾದರೂ ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕಲಿಕ್ಕೆ ಯಾವುದಾದ್ರು ತಂತ್ರಜ್ಞಾನದ ಮೂಲಕ ಈ ಪ್ಲೇನ್ಗಳನ್ನು ಕ್ರ್ಯಾಶ್ ಮಾಡಲಾಗಿದೆಯಾ ಅಂತ. ಎದುರು ಇರ್ಬೋದು, ಇಲ್ದರೇ ಇರ್ಬೋದು. ಇದ್ದರೆ ಯಾವ ರೀತಿ ಟೆಕ್ನಾಲಜಿ ಅದನ್ನು ಅಂತ ತನಿಖೆ ಮಾಡೋದಾಯಿತು ಅಂದರೆ, 1984ರಲ್ಲಿ ನಾಸಾ ಒಂದು ರಿಮೋಟ್ ಕಂಟ್ರೋಲ್ಡ್ ಪ್ಲೇನ್ ಕ್ರ್ಯಾಶ್ ಸಿಸ್ಟಮನ್ನು ಟೆಸ್ಟ್ ಮಾಡುತ್ತೆ. ಬೋಯಿಂಗ್ 700 ಮೇಲೆ ಬೋಯಿಂಗ್ 700 ವಿಮಾನವನ್ನು ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲದೆ, ಅಂತಂದರೆ ಇದು ಒಂದು ವಿಮಾನವನ್ನು ಎಕ್ಸ್ಟರ್ನಲ್ ಆಗಿ ಬೇಕಾದ್ರೆ ಮಿಸೈಲ್ ಬಳಸಿ ಹೊಡೆದಾಕ್ಬೋದು. ಯಾವುದೇ ಮಾಹಿತಿಯನ್ನು ಕೊಡದೆ ಒಳಗಡೆ ಇರೋ ಟೆಕ್ನಾಲಜಿ ಬಳಸಿ ಮತ್ತು ಯಾರು ಡಿಟೆಕ್ಟ್ ಮಾಡಿದ್ರೆ ಅದು ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಕ್ರ್ಯಾಶ್ ಮಾಡೋ ಸಿಸ್ಟಮ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ರಿಮೋಟ್ ಕಂಟ್ರೋಲ್ಡ್ ಡಿಸಾಸ್ಟರ್ ಕ್ರ್ಯಾಶ್ ಸಿಸ್ಟಮ್ ಅಂತ 1984ರಲ್ಲಿ 1984ರಲ್ಲಿ 42 ವರ್ಷಗಳ ಹಿಂದೆ ನಾಸಾನ ಈ ಒಂದು ಟೆಕ್ನಾಲಜಿನ ಕ್ರ್ಯಾಶ್ ಮಾಡಿ, ಲೈವ್ ಆಗಿ ಕ್ರ್ಯಾಶ್ ಮಾಡಿ, ಫೋಟೋಲ್ ನಿಮ್ಮ ಹತ್ರ ಗೂಗಲ್ ಇತ್ತು ಅಂದರೆ ಗೂಗಲಲ್ಲಿ ನೀವು ಹೊಡೆದು ನೋಡಿದ್ರೆ ಮ್ಯಾನ್ಯುಯಲಿ ಏರ್ಪ್ಲೇನ್ ಕ್ಯಾನ್ ಬಿ ಕ್ರ್ಯಾಶ್ಡ್ ಅಂತಂದರೆ, ಅದರಲ್ಲಿ ನಾಸಾ 42 ವರ್ಷಗಳ ಹಿಂದೆ 1984ರಲ್ಲಿ ಈ ಒಂದು ಟೆಕ್ನಾಲಜಿನ ಟೆಸ್ಟ್ ಮಾಡಿದೆ. ತದನಂತರ ಇದ್ರ ಬಗ್ಗೆ ಯಾವುದೇ ರೀತಿಯ ಬೇರೆ ಏನೋ ಡೆವಲಪ್ಮೆಂಟ್ಸ್ಗಳು ಕಾಣ್ತಾ ಇಲ್ಲ. ಬಟ್ ಆದರೆ 42 ವರ್ಷಗಳಿಂದ ನಾಸಾ ಟೆಸ್ಟ್ ಮಾಡಿದಂಥ ಟೆಕ್ನಾಲಜಿನ ಸಾಕಷ್ಟು ದೇಶಗಳು ಅಭಿವೃದ್ಧಿಪಡಿಸಿದೆ, ಲೇಟೆಸ್ಟ್ ಟೆಕ್ನಾಲಜಿಯಾಗಿ ಡೆವಲಪ್ ಮಾಡಿದೆ. ಅದನ್ನು ಅನಧಿಕೃತವಾಗಿ ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಎಷ್ಟೋ ದೇಶಗಳು ಅದನ್ನು ಎಷ್ಟೋ ದೇಶದ ರಾಜಕಾರಣಿಗಳು ಆ ತಂತ್ರಜ್ಞಾನವನ್ನು ತಗೊಂಬಂದು ಅದನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ಈ ಪ್ಲೇನ್ ಕ್ರ್ಯಾಶ್ಗಳಿಗೆ ಈ ರೀತಿ ಟೆಕ್ನಾಲಜಿ ಏನಾದರೂ ಬಳಕೆ ಆಗ್ತಾ ಇದೆಯಾ? ರಿಮೋಟ್ ಕಂಟ್ರೋಲ್ಡ್ ಕ್ರ್ಯಾಶ್ ಟೆಕ್ನಾಲಜಿ ಏನಾದರೂ ಬಳಕೆ ಆಗ್ತಾ ಇದೆಯಾ? ಅಲ್ಲಿ ನೀವು ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಚಾರ ನೋಡಿ, ಮಿಡ್ ಏರ್ವೇನಲ್ಲಿ ಇರಬೇಕಾದ್ರೆ ಪ್ಲೇನ್ ಕ್ರ್ಯಾಶ್ ಆಗಲ್ಲ. ಇಟ್ ಈಸ್ ಓನ್ಲಿ ಇದರ್ ಟೇಕ್ ಆಫ್ ಆರ್ ಲ್ಯಾಂಡಿಂಗ್. ಇದೇ ಸಮಯದಲ್ಲಿ ಯಾವುದೇ ಪ್ಲೇನ್ ಕ್ರ್ಯಾಶ್ ತಗೊಂಡು ನೋಡಿ, ಸಾಮಾನ್ಯವಾಗಿ ಇದರ್ ಇಟ್ ಈಸ್ ಇನ್ ದ ಟೇಕ್ ಆಫ್ ಆರ್ ಲ್ಯಾಂಡಿಂಗ್. ಈ ಥರ ಏನಾದರೂ ರಿಮೋಟ್ ಕಂಟ್ರೋಲ್ಡ್ ಕ್ರ್ಯಾಶ್ ಸಿಸ್ಟಮನ್ನು ಏನಾದರೂ ನಮ್ಮ ದೇಶದ ರಾಜಕಾರಣಿಗಳನ್ನೇನಾದರೂ ಐ ಥಿಂಕ್ ವಿರೋಧಿಗಳನ್ನು ಮಟ್ಟ ಹಾಕ್ಲಿಕ್ಕೋ ಅಥವಾ ಅವ್ರನ್ನ ಮುಗಿಸ್ಲಿಕ್ಕೆ ಏನಾದರೂ ಬಳಕೆ ಆಗ್ತಾ ಇದೆಯಾ? ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಯಾರು ಇನ್ವೆಸ್ಟಿಗೇಷನ್ ಮಾಡಬೇಕು? ಒನ್ಸ್ ಅಗೇನ್ ದ ಸುಪ್ರೀಂ ಕೋರ್ಟು ಅಥವಾ ಸಂಬಂಧಪಟ್ಟಂಥವ್ರು ಮಾಡಬೇಕು. ಬಟ್ ನಾನು ಅದನ್ನು ಶೇರ್ ಮಾಡಿದ್ದೀನಿ. 1984ರಲ್ಲಿ ನಾಸಾ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಬಳಕೆ ಆಗದೆ ಇಂಟರ್ನಲ್ ಫೋರ್ಸು ಬೇಸಿಕಲಿ ಯಾವ ಥರ ಅಂತಂದರೆ
ನೋಡಿ, ಪೈಲಟ್ಗೆ ಯಾವುದೇ ರೀತಿಯ ಮಾಹಿತಿ ಇರಲ್ಲ. ಯಾಕಂದರೆ ಪೈಲಟು ಎಲ್ಲ ರೆಡಿ ಆದಮೇಲೆ ಅವನು ಬಂದು ಹತ್ತು ಕೂತ್ಕೊಂಡು ಅವನ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಅವನು ಟೇಕ್ ಆಫ್ ಮಾಡ್ತಾನೆ. ಗ್ರೌಂಡ್ ಸ್ಟಾಫ್ ಸಪ್ರೇಟಾಗಿರ್ತದೆ, ಮತ್ತು ಏರ್ ಮ್ಯಾನೇಜ್ಮೆಂಟ್ ಸಪ್ರೇಟಾಗಿರ್ತದೆ, ಮತ್ತು ಟೆಕ್ನಿಕಲ್ ಸ್ಟಾಫು ಏನೋ ವೆಹಿಕಲ್ನ ಚೆಕ್ ಮಾಡೋ ಅಂಥವ್ರು, ದಟ್ಸ್ ಅ ಡಿಫ್ರೆಂಟ್ ಟೀಮು. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಾರೆ ಟೆಕ್ನಿಕಲ್ ಸ್ಟಾಫ್, ಗ್ರೌಂಡ್ ಡಿಟೆಕ್ಟಿಂಗ್ ಸ್ಟಾಫ್ ಅಲ್ಲ, ಟೆಕ್ನಿಕಲ್ ಸ್ಟಾಫ್. ಅಂದರೆ ಈ ಒಂದು ಏರೋಪ್ಲೇನನ್ನು ಟೇಕ್ ಆಫ್ ಆಗೋಕ್ಕೆ ಮುಂಚೆ ಮೆಜಾರಿಟಿಯಾಗಿ ಸಂಪೂರ್ಣವಾಗಿ ಚೆಕ್ ಮಾಡಬೇಕು ಅಂತಂದರೆ ಅವರು ದೇ ವಿಲ್ ಪುಟ್ ಇನ್ ಅ ಹ್ಯಾಂಗರ್, ದೇ ವಿಲ್ ಚೆಕ್ ಇಟ್. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಒಂದು ಪ್ರೈವೇಟ್ ಜೆಟ್ ಸಂಸ್ಥೆ ಯಾವುದು ಅಜಿತ್ ಪವಾರ್ ಹೋಗ್ತಾ ಇದ್ರಲ್ಲ, ಸೊ ಅದರ ಒಂದು ಟೆಕ್ನಿಕಲ್ ಸ್ಟಾಫ್ ಏನಾದರೂ ಈ ಒಂದು ಟೆಕ್ನಾಲಜಿನ ಬಳಕೆ ಮಾಡಿ ಏನೋ ಉಡಾಯಿಸಿದ್ರೆ ಇದಕ್ಕೆ ಸಪೋರ್ಟ್ ಮಾಡಿದಂಥವ್ರು ಯಾರಿಗೆ ಇದರಿಂದ ಲಾಭ? ಬರೀ ಅಜಿತ್ ಪವಾರ್ ಒಬ್ಬರೇ ಅಲ್ಲ, ವಿಜಯ್ ರೂಪಾನಿ ಮಾಜಿ CM ಗುಜರಾತ್ ಅವರು ಬೋಯಿಂಗ್ ವಿಮಾನನೇ ಉಡಾಯಿಸಿತು. ಈಗ ಅದ್ರ ಜೊತೆಯಲ್ಲಿ ಈಗ ಐ ಥಿಂಕ್ ಬಿಪಿನ್ ರಾವತ್ ಸಾಕಷ್ಟು ಸೈನ್ಯದ ಮಾಹಿತಿ, ಡಿಫೆನ್ಸಿನ ಮಾಹಿತಿಗಳನ್ನು ಗೊತ್ತಿದ್ದಂಥ ಡಿಫೆನ್ಸ್ ಮುಖ್ಯಸ್ಥ ಬಿಪಿನ್ ರಾವತ್ ಅವ್ರು ಸಾವಾಗ್ತಾರೆ. ಅವ್ರದ್ದು ಕೂಡ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗುತ್ತೆ. ಯಾವುದೇ ಕ್ರ್ಯಾಶ್ಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು DGCA ಸಂಸ್ಥೆ ಆಗಿರ್ಬೋದು, ಸಂಬಂಧಪಟ್ಟಂಥ ಕೇಂದ್ರ ಸರ್ಕಾರ ಆಗಿರ್ಬೋದು, ಸಾರ್ವಜನಿಕರ ಜೊತೆ ಇದುವರೆಗೂ ಯಾಕೆ ಹಂಚ್ಕೊತಾ ಇಲ್ಲ? ಆಮೇಲೆ ಇವೆಲ್ಲ ನಿಜವಾಗ್ಲೂ ನಡೆದಂಥ ದುರಂತಗಳ ಅಥವಾ ವೆಲ್ ಪ್ಲ್ಯಾಂಡ್ ರಿಮೋಟ್ ಟೆಕ್ನಾಲಜಿಯನ್ನು ಬಳಸಿ ಅಥವಾ ಏನಾದರೂ ಉಡಾಯಿಸಿಬಿಟ್ರ? ಗೂಗಲಲ್ಲಿ ಹೊಡೀರಿ, ಕ್ಯಾನ್ ಎ ಮ್ಯಾನ್ಯುವಲಿ ಎ ಪ್ಲೇನ್ ಕ್ಯಾನ್ ಬಿ ಕ್ರ್ಯಾಶ್ ಅಂತಂತಂದರೆ 1984 ನಾಸಾ ಮಾಡಿದಂಥ ಒಂದು ಎಕ್ಸ್ಪೆರಿಮೆಂಟನ್ನು ಗೂಗಲ್ ತೋರಿಸುತ್ತೆ. ನಮಗಿರುವಂಥ ಮಾಹಿತಿ ಪ್ರಕಾರ ಈ ಟೆಕ್ನಾಲಜಿನ 42 ವರ್ಷಗಳ ನಂತರ ತುಂಬ ದೊಡ್ಡ ಮಟ್ಟಕ್ಕೆ ಇದು ಡೆವಲಪ್ ಮಾಡಿ ಸೀಕ್ರೆಟ್ ಆಗಿ ಈ ಟೆಕ್ನಾಲಜಿಗಳನ್ನು ಕೆಲವು ದೇಶಗಳು ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನು ಸಾಕಷ್ಟು ದೇಶಗಳಲ್ಲಿರುವಂಥ ರಾಜಕಾರಣಿಗಳು ತಂದು ಬಳಕೆ ಆಗ್ತಾ ಇದೆ ಅಂತ ಒಂದಷ್ಟು ಮಾಹಿತಿ ಇದೆ. ಒನ್ಸ್ ಅಗೇನ್ ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಹೂ ಹ್ಯಾಸ್ ಟು ಇನ್ವೆಸ್ಟಿಗೇಟ್? ದೇವ್ರಾಣೆ ನನಗೆ ಗೊತ್ತಿಲ್ಲಪ್ಪ. ಓಕೆ, ಇಷ್ಟು ದೊಡ್ಡ ದುರಂತ ಆಗಿದೆ. ಓಕೆ, ಈಗ ನ್ಯೂಸ್ 18 ಏನೋ ದುರಂತವೇ ಅಥವಾ ಸಾವೇ ಅಂತ ಆಗ್ತದೆ. ಈಗ ಬೆಳಗ್ಗೆಯಿಂದ ಇದುವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ. ಈಗ ಮಮತಾ ಬ್ಯಾನರ್ಜಿ ಮಾತಾಡಿದ್ರು, ಮತ್ತು ಸಾಕಷ್ಟು ರಾಜಕಾರಣಿಗಳು ಅದ್ರ ಬಗ್ಗೆ ತಮ್ಮ ಡೌಟನ್ನು ವ್ಯಕ್ತಪಡಿಸಿದಾಗ ಆಮ್ ಆದ್ಮಿ ಪಾರ್ಟಿ ಗೋವಾ ಮುಖ್ಯಸ್ಥರು ಅದ್ರ ಬಗ್ಗೆ ಏನೋ ಡೌಟನ್ನು ವ್ಯಕ್ತಪಡಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಡೌಟನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಈಗ ಬಿಹಾರಿನ ನಿತೀಶ್ ಕುಮಾರ್ ಅವರಂತೂ ತುಂಬ ಬೇಜಾರಾಗಿದ್ದಾರಂತೆ. ಯಾಕೆ ಅಂತ ನಿಮಗೆ ಗೊತ್ತಿರಬೇಕು. ಅವ್ರಿಗಿರೋ ಭಯಗೆ ಆಗಿರ್ಬೇಕೇನೋ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಒಂದು ಕಡೆ ಬೇಜಾರು. ಆಮೇಲೆ ಈ ರಾಜಕಾರಣಿಗಳು ಕಂಟೈನರ್ ದುಡ್ಡುಗಳನ್ನು ಮಾಡ್ಕೊಂಡು ಒಬ್ರಿಗೊಬ್ರು ಸಾಯಿಸ್ಕೊಂತಾರೆ ಅನ್ನೋದಾಯಿತು ಅಂತಂದರೆ ನಮ್ಮ ಸ್ವತಂತ್ರ ಭಾರತ ಎಲ್ಲಿಗೆ ಬಂದು ನಿಂತಿದೆ ನೀವೇ ಯೋಚನೆ ಮಾಡಬೇಕು. ಒಂದು, ಇವ್ರಿಗೆ ಕಂಟೈನರ್ ಲೂಟಿ ಮಾಡಿದ್ದಾರೆ, ನಮಗೆಲ್ಲ ಮೋಸ ಮಾಡಿದ್ದಾರೆ, ನಮ್ಮ ಮತಗಳನ್ನು ಹಾಕ್ಕೊಂಡಿದ್ದಾರೆ, ಬೆಲೆ ಏರಿಕೆ ಮಾಡಿದ್ದಾರೆ, ನಿರುದ್ಯೋಗ ಸೃಷ್ಟಿ ಮಾಡಿದ್ದಾರೆ, ನಮ್ಮ 140 ಕೋಟಿ ಜನರ 99% ಜನರ ನೆಮ್ಮದಿಯನ್ನು ಹಾಳು ಮಾಡಿದ್ದಾರೆ. 1% ಇವರುಗಳು ಒಬ್ರಿಗೊಬ್ಬರು ಕ್ರ್ಯಾಶ್ ಮಾಡಿಕೊಂಡು ಒಬ್ರಿಗೊಬ್ಬರು ಸಾಯಿಸ್ಕೊಂಡು ಅದನ್ನು ಮುಚ್ಚಾಕೊಂಡು. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು, ಇದು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಕ್ರ್ಯಾಶ್ ಆಗಿರ್ಬೋದು. ಎರಡನೇ ಪಾಯಿಂಟ್ ಏನು ಅಂತಂದರೆ, ರಿಮೋಟ್ ಟೆಕ್ನಾಲಜಿ ಬಳಸಿ ಈ ಒಂದು ಪ್ಲೇನನ್ನು ಉಡಾಯಿಸಿರ್ಬೋದು. ತನಿಖೆ ಮಾಡಬೇಕಾದಂಥ DGCA ಯಾವುದೇ ಕ್ರ್ಯಾಶ್ ಆದರೂ ಕೂಡ ತನಿಖೆಯ ರಿಪೋರ್ಟನ್ನು ಸಾರ್ವಜನಿಕವಾಗಿ ಹಂಚ್ಕೊಳ್ಳೋದೇ ಇಲ್ಲ. ಸೊ ಹೌ ಸೇಫ್ ಇವತ್ತಿನ ರಾಜಕಾರಣಿಗಳು ಎಷ್ಟು ಸೇಫು ಅನ್ನೋ ಪ್ರಶ್ನೆನ ಮುಂದೆ ಇಡುತ್ತಾ 1984 ನಾಸಾ ಈ ಒಂದು ಪ್ಲೇನ್ ಕ್ರ್ಯಾಶ್ ಟೆಕ್ನಾಲಜಿಯನ್ನು ಟೆಸ್ಟ್ ಮಾಡಿ ಬೋಯಿಂಗ್ 700 ವಿಮಾನವನ್ನು ರಿಮೋಟ್ ಆಗಿ ಕ್ರ್ಯಾಶ್ ಆಗಂಗೆ ಮಾಡಿತ್ತು. ಎಲ್ಲರಿಗೂ ಆಶ್ಚರ್ಯ ಆಗಿತ್ತು, ಮ್ಯಾನ್ಯುವಲ್ ಆಗಿ ಕ್ರ್ಯಾಶ್ ಮಾಡಬಹುದಾ ಅಂತ. ಎಸ್, ಅದಕ್ಕೆ ಉತ್ತರ ಮಾಡಬಹುದು. ಟೆಕ್ನಾಲಜಿ ಬಳಸ್ಬೋದಾ? ಎಸ್, ಬಳಸಬಹುದು. ಬಟ್ ಭಾರತದಲ್ಲಿ ಆಗಿರುವಂಥ ಈ ಎಲ್ಲ ಪ್ಲೇನ್ ಕ್ರ್ಯಾಶ್ಗಳು ನೈಸರ್ಗಿಕವಾದಂಥ ದುರಂತವ ಅಥವಾ ರಿಮೋಟ್ ಟೆಕ್ನಾಲಜಿ ಕ್ರ್ಯಾಶ್ ಟೆಕ್ನಾಲಜಿಯನ್ನು ಬಳಸಿ ಇವನ್ನ ಉಡಾಯಿಸಿ ಇದನ್ನು ಕ್ರ್ಯಾಶ್ ಅಂತೂ ಹೇಳಲಾಗ್ತಾ ಇದೆಯಾ? ಒನ್ಸ್ ಅಗೇನ್ ತನಿಖೆ, ಸ್ಪಷ್ಟೀಕರಣ ಮತ್ತು ಜನರ ಮೇಲೆ ಬಿಟ್ಟಂಥ ವಿಚಾರ ಅಂತ ಈ ಮೂಲಕ ಹೇಳ್ತಾ ನಮಗೆ ಗೊತ್ತಿದ್ದಂಥ ಒಂದು ಅನುಮಾನಗಳನ್ನು ನಿಮ್ಮ ಜೊತೆ ವ್ಯಕ್ತಪಡಿಸಿದ್ದೀವಿ. ಅದು ಸಪೋರ್ಟ್ ಆಗಿರುವಂಥ ವಿಚಾರವನ್ನು 1984 NASA has successfully tested a Boeing 700 can be crashed manually ಅಂತ. ಈ ರೀತಿಯ ಒಂದು ಟೆಕ್ನಾಲಜಿನ ದುರ್ಬಳಕೆ ಭಾರತದಲ್ಲಿ ಏನಾದ್ರು ಆಗ್ತಾ ಇದೆಯಾ? ಮತ್ತು ದುರ್ಬಳಕೆ ಆಗ್ತಾ ಇದ್ರೆ ಮಾಡ್ತಾರವ್ರು ಯಾರು? ಎಲ್ಲದಕ್ಕೂ ಉತ್ತರ ಬೇಕಾಗಿದೆ. ಧನ್ಯವಾದಗಳು ಕರ್ನಾಟಕ. ನಾನು ನಿಮ್ಮ ರೋಗಿ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಟೀಮ್.